ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೋಟು ನಿಷೇಧಕ್ಕೆ ಮತ್ತೊಮ್ಮೆ ಸಲಹೆ ನೀಡಲಾಗಿದೆ. ನೋಟು ನಿಷೇಧಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲಹೆ ನೀಡಲಾಗಿದೆ. ಈ ಹಿಂದೆ ನೋಟು ರದ್ದತಿಗೆ ಯಾರು ಸಲಹೆಯನ್ನು ಕೊಟ್ಟಿದ್ರು ಅವರೇ ಈಗ ಮತ್ತೆ ನೋಟು ನಿಷೇಧಕ್ಕೆ ಅಥವಾ ನೋಟು ರದ್ದತಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ 500 ರೂಪಾಯಿ ಮುಖಬೆಲೆಯ ನೋಟುಗಳು ಮತ್ತೆ ರದ್ದಾಗ್ತವ. ನೋಟು ನಿಷೇಧಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಸಲಹೆ. ಈ ಹಿಂದೆ ನೋಟು ರದ್ದತಿಗೆ ಸಲಹೆ ಕೊಟ್ಟವರಿಂದಲೇ ಮತ್ತೆ ಸಲಹೆ. ಹಾಗಾದ್ರೆ 500 ರೂಪಾಯಿ ಮೌಲ್ಯದ ನೋಟು ರದ್ದಾಗುತ್ತಾ? ತಮ್ಮ ಆಪ್ತರೇ ಕೊಟ್ಟ ಸಲಹೆಯನ್ನು ಸ್ವೀಕರಿಸ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ? 500 ಮತ್ತು 2000 ರೂಪಾಯಿ ನೋಟುಗಳನ್ನು ರದ್ದು ಮಾಡಿ. 500, 2000 ರೂಪಾಯಿ ನೋಟುಗಳನ್ನು ರದ್ದು ಮಾಡಿ. 500, 1000, 2000 ರೂಪಾಯಿ ನೋಟುಗಳ ಅಗತ್ಯವಿಲ್ಲ. ಈ ನೋಟುಗಳನ್ನು ರದ್ದು ಮಾಡಿದರೆ ಭ್ರಷ್ಟಾಚಾರ ಮಟ್ಟ ಹಾಕಬಹುದು. ಇದು ಡಿಜಿಟಲ್ ಕರೆನ್ಸಿಯ ಯುಗ. ಯಾರೇ ಭ್ರಷ್ಟಾಚಾರ ಎಸಗಿದ್ರೂ ಕೂಡ ಡಿಜಿಟಲ್ ಕರೆನ್ಸಿಯಿಂದ ಗೊತ್ತಾಗುತ್ತೆ. ನಾನು 2016ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಂಥದ್ದೇ ವರದಿಯನ್ನು ಕೊಟ್ಟಿದ್ದೆ. 500 ಮತ್ತು 1000 ರೂಪಾಯಿ ನೋಟುಗಳ ಮುದ್ರಣ ನಿಲ್ಲಿಸುವಂತೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಲಹೆ ಕೊಟ್ಟಿದ್ದೆ ಅಂತೇಳಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಎರಡನೆಯ ಬಾರಿಗೆ ನೋಟು ರದ್ದತಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ತೆಲುಗು ದೇಶಂ ಪಕ್ಷದ ಮಹಾನಾಡು ಸಭಾ ಕಾರ್ಯಕ್ರಮದಲ್ಲಿ ಈ ಸಲಹೆಯನ್ನು ಕೊಟ್ಟಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಸಲಹೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು, ಟಿಡಿಪಿ ಬಿಜೆಪಿ ನೇತೃತ್ವದ NDA ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅದರ ಪಾಲುದಾರ ಪಕ್ಷ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಹೌದು. ಹೀಗಾಗಿ ಜವಾಬ್ದಾರಿಯುತ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಯೊಬ್ಬರೇ ಪ್ರಧಾನಮಂತ್ರಿಗಳಿಗೆ ಇಂಥದ್ದೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಮೂರನೆಯದ್ದು, NDA ಮೈತ್ರಿಕೂಟದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಉಳಿಯಬೇಕಾದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಅಳಿವು ಮತ್ತೆ ಉಳಿವು, ಬೀಳುವಂಥದ್ದು ಉಳಿಯುವಂಥದ್ದು ಎರಡೂ ಕೂಡ ನಿರ್ಧರಿತ ಆಗಿರುವಂಥದ್ದು TDPಯ ಬೆಂಬಲದ ಆಧಾರದಲ್ಲಿ. TDPಯ ಬೆಂಬಲ ಕೂಡ ಅತ್ಯಂತ ಅನಿವಾರ್ಯ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿಗೆ ಪೂರ್ಣ ಪ್ರಮಾಣದ ಮೆಜಾರಿಟಿ ಲೋಕಸಭೆಯಲ್ಲಿ ಇಲ್ಲದೇ ಇರೋದ್ರಿಂದಾಗಿ ಬಿಜೆಪಿಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳುವುದಕ್ಕೆ TDPಯ ಬೆಂಬಲ ಅನಿವಾರ್ಯ. ಹೀಗಾಗಿ ಅತ್ಯಂತ ಪ್ರಮುಖ, ನಿರ್ಣಾಯಕ, ಅನಿವಾರ್ಯ ಪಾಲುದಾರ ಪಕ್ಷವೊಂದರ ಪರಮೋಚ್ಚ ನಾಯಕ, ಅದು ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂತಹ ಚಂದ್ರಬಾಬು ನಾಯ್ಡು ಪ್ರಧಾನಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. 500 ರೂಪಾಯಿ ನೋಟನ್ನು ರದ್ದು ಮಾಡಿ ಎನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚಂದ್ರಬಾಬು ನಾಯ್ಡು ಅವರ ಸಾರ್ವಜನಿಕ ಕಾರ್ಯಕ್ರಮಗಳ ವಿಡಿಯೋಗಳನ್ನು ಗಮನಿಸಿದ್ರೆ, ಉದಾಹರಣೆಗೆ ಚಂದ್ರಬಾಬು ನಾಯ್ಡು ಮತ್ತು DCM ಪವನ್ ಕಲ್ಯಾಣ್ ತಮ್ಮ ಹೊಸ ಸರ್ಕಾರವನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ವೇದಿಕೆಯ ಕಾರ್ಯಕ್ರಮಗಳನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆತ್ಮೀಯತೆ, ಎಷ್ಟು ಹೊಂದಾಣಿಕೆ ಈ ಇಬ್ಬರು ನಾಯಕರ ಜೊತೆಗೆ ಇದೆ ಅಂಥೇಳಿ. ಅಷ್ಟರ ಮಟ್ಟಿಗಿನ ಆಪ್ತತೆ ಇದೆ, ಕ್ಲೋಸ್ನೆಸ್ ಇದೆ. ಜೊತೆಗೆ ಚಂದ್ರಬಾಬು ನಾಯ್ಡು ಅವರೇ ಹೇಳಿದ್ದಾರೆ, ನಾನೇ 2016ರಲ್ಲಿ ಇಂಥದ್ದೊಂದು ಸಲಹೆಯನ್ನು ಕೊಟ್ಟಿದ್ದೆ ಅಂತೇಳಿ. 2016ರ ನವೆಂಬರ್ 8ನೆಯ ತಾರೀಕು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾತ್ರಿ 8 ಗಂಟೆಗೆ ಬಂದು ದಿಢೀರಾಗಿ 1000 ರೂಪಾಯಿ ಮತ್ತು 2000 ರೂಪಾಯಿಯ ನೋಟುಗಳನ್ನು, 1000 ರೂಪಾಯಿ ಮತ್ತು 500 ರೂಪಾಯಿಯ ನೋಟನ್ನು ರದ್ದು ಮಾಡಿದ್ರು. 2000 ರೂಪಾಯಿ ಮತ್ತು 2000 ರೂಪಾಯಿ ನೋಟನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. 500 ರೂಪಾಯಿ ನೋಟನ್ನು ಕೂಡ ಈ ಹಿಂದಿನ ನೋಟ್ ಏನಿತ್ತು ಅದರ ಬದಲಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದರು. ಬಟ್ ಚಂದ್ರಬಾಬು ನಾಯ್ಡು ಹೇಳಿರುವಂಥ ಈ 500 ರೂಪಾಯಿ ನೋಟನ್ನು ರದ್ದು ಮಾಡಬೇಕು, ಡಿಜಿಟಲ್ ಕರೆನ್ಸಿಗೆ ಬರಬೇಕು ನಾವು ಎನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಸದ್ಯದ ಸನ್ನಿವೇಶದಲ್ಲಿ ನಾವು ಜಾರಿಗೆ ತರಲಿಕ್ಕೆ ಸಾಧ್ಯ ಇದೆಯಾ? ಕಾರಣ 2018ರ ನೋಟು ನಿಷೇಧವೇ ಅತ್ಯಂತ ಅಪಾಯಕಾರಿಯಾಗಿ ಪರಿಣಮಿಸಿತು ದೇಶದ ಆರ್ಥಿಕತೆಯ ಮೇಲೆ. ಆ ನೋಟು ನಿಷೇಧದಿಂದ ಆದಂತಹ ಲಾಭಗಳು ಏನು ಎನ್ನುವಂಥದ್ದನ್ನು ಯಾರೂ ಕೂಡ ಹೇಳ್ತಾ ಇಲ್ಲ. ಈವನ್ ಬಿಜೆಪಿಯವರು ಕೂಡ ಮರೆತು ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016ರಲ್ಲಿ ನೋಟು ನಿಷೇಧ ಆದ ಬಳಿಕ ಗೋವಾದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ನನಗೆ 50 ದಿನ ಕೊಟ್ಟು ಬಿಡಿ, ಅದಾದಮೇಲೆ ನೀವು ಏನು ಶಿಕ್ಷೆ ಕೊಡ್ತೀರೋ ಅದನ್ನು ಅನುಭವಿಸಲಿಕ್ಕೆ ನಾನು ರೆಡಿ ಅಂಥೇಳಿ. ಆ 50 ದಿನಗಳು ಕಳೆದು ಎಷ್ಟೋ ತಿಂಗಳಾಗಿದೆ, ಎಷ್ಟೋ ವರ್ಷ ಆಗಿದೆ. ಬಟ್ ನೋಟು ನಿಷೇಧದಿಂದ ಆದಂತಹ ಲಾಭ ಏನು? ಟೆರರಿಸಂ ನಿಲ್ತಾ ಇಲ್ಲ,
ಭ್ರಷ್ಟಾಚಾರ ನಿಲ್ತಾ ಇಲ್ಲ, ಡ್ರಗ್ ಮಾಫಿಯಾ ನಿಲ್ತಾ ಇಲ್ಲ, ನಿಂತಿಲ್ಲ, ಯಾವುದು ನಿಂತಿಲ್ಲ. ಇದರಿಂದ ಪ್ರೈಮಾ ಫೇಸಿ ಯಾವ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡಿದ್ವಿ ಅಂಥೇಳಿ ಸರ್ಕಾರ ನೋಟು ನಿಷೇಧದ ಸಂದರ್ಭದಲ್ಲಿ ಕಾರಣಗಳನ್ನು ಕೊಡ್ತು, ಅದು ಯಾವುದು ಕೂಡ ಈಡೇರೇ ಇಲ್ಲ, ಸಾಧಿತನೇ ಆಗಿಲ್ಲ. ಸೊ ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಕಿಅಂಶವನ್ನು ನಾವು ನೋಡಬೇಕು. RBI ಆನ್ಯುವಲ್ ರಿಪೋರ್ಟನ್ನು ಪಬ್ಲಿಷ್ ಮಾಡಿದೆ, ವಾರ್ಷಿಕ ವರದಿಯನ್ನು ಪಬ್ಲಿಷ್ ಮಾಡಿದೆ. ಆ ವಾರ್ಷಿಕ ವರದಿಯಲ್ಲಿ ಕರೆನ್ಸಿ ಮ್ಯಾನೇಜ್ಮೆಂಟ್ ಬಗ್ಗೆ ಡೀಟೇಲನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೋಟುಗಳ ಪ್ರಮಾಣ, ದೇಶದ ಆರ್ಥಿಕತೆಯ ಒಳಗಡೆ ನೋಟು ಚಲಾವಣೆಯ ಪ್ರಮಾಣ ಕಡಿಮೆ ಆದಂತಿಲ್ಲ, ಜಾಸ್ತಿ ಆಗ್ತಾನೆ ಇದೆ. ಉದಾಹರಣೆಗೆ 2023ರಲ್ಲಿ 13,62,137 ಪೀಸಸ್ ನೋಟುಗಳು ಚಲಾವಣೆಯಲ್ಲಿದ್ವು. ಅದು ಈಗ 2025ರ ಮಾರ್ಚ್ 31ಕ್ಕೆ, ಅಂದರೆ ಆರ್ಥಿಕ ವರ್ಷದ ಅಂತ್ಯಕ್ಕೆ, 2024ರ ಆರ್ಥಿಕ ವರ್ಷದ ಅಂತ್ಯಕ್ಕೆ ಅದು 15,50,720 ಪೀಸಸ್ಸಿಗೆ ಬಂದಿದೆ, ಹೆಚ್ಚಳ ಆಗಿದೆ. ಅಂದರೆ ವ್ಯಾಲ್ಯೂ ಲೆಕ್ಕಾಚಾರದಲ್ಲಿ ನಾವು ನೋಡೋದಾದರೆ 2023ಕ್ಕೆ ದೇಶದ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿದ್ದಂತಹ ನೋಟುಗಳ ಒಟ್ಟು ಮೌಲ್ಯ 33,48,228 ಕೋಟಿ ರೂಪಾಯಿ. ಅದು ಈಗ 36,86,811 ಕೋಟಿ ರೂಪಾಯಿಗೆ ಬಂದಿದೆ. ಇದು ಕಳೆದ 2 ಆರ್ಥಿಕತೆಯ ಅಂಕಿಅಂಶವನ್ನು ನಾವು ಕೊಡ್ತಾ ಇದ್ದೀವಿ. 2023, 24, 25ರ ಮಾರ್ಚ್ ಅಂತ್ಯದವರೆಗೆ ಏನಿತ್ತು ಅಂತೇಳಿ. ಇನ್ನು ವಿಶೇಷವಾಗಿ 500 ರೂಪಾಯಿ ನೋಟಿನ ವಿಚಾರಕ್ಕೆ ಬಂದರೆ, 500 ರೂಪಾಯಿ ನೋಟುಗಳ ಚಲಾವಣೆ 2023ರಲ್ಲಿ ಒಟ್ಟು ಆರ್ಥಿಕತೆಯಲ್ಲಿ ಇದ್ದಂಥದ್ದು 37.9%. ಈ ನೋಟುಗಳ ಪ್ರಮಾಣ ಅದು ಈಗ 40.9ಕ್ಕೆ ಬಂದು ನಿಂತಿದೆ, ಇದೇ ಮಾರ್ಚ್ 31ಕ್ಕೆ. ಇನ್ನು 500 ರೂಪಾಯಿ ನೋಟುಗಳ ಮೌಲ್ಯದ ಲೆಕ್ಕಾಚಾರಕ್ಕೆ ಬಂದರೆ 2023ರಲ್ಲಿ ಒಟ್ಟು ಚಲಾವಣೆ ಆಗ್ತಾ ಇದ್ದಂತಹ ನೋಟುಗಳ ಮೌಲ್ಯ ಏನಿತ್ತು, ಅದರಲ್ಲಿ 500 ರೂಪಾಯಿ ನೋಟುಗಳ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ 25,81,690 ಕೋಟಿ ರೂಪಾಯಿ. ಈಗ ಅದು 31,72,287 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಅಂದರೆ ಚಲಾವಣೆ ಆಗ್ತಾ ಇರುವಂತಹ ಒಟ್ಟು ನೋಟುಗಳ ಪ್ರಮಾಣದಲ್ಲಿ 500 ರೂಪಾಯಿ ಮುಖಬೆಲೆಯ ನೋಟಿನ ಪೋರ್ಷನ್ ಭಾಗ ಎಷ್ಟು ಅಂತ ಹೇಳಿದ್ರೆ 86% ಇದೆ. ಸೊ ಚಂದ್ರಬಾಬು ನಾಯ್ಡು ಅವರು ಈಗ ಹೇಳ್ತಾ ಇದ್ದಾರೆ, ನಾವು ಡಿಜಿಟಲ್ ಕರೆನ್ಸಿಗೆ ಹೋಗಬೇಕು, ಕರಪ್ಷನ್ ಕಮ್ಮಿ ಆಗುತ್ತೆ ಅಂತೇಳಿ. ಇನ್ ಕೇಸ್ ಆಯಿತು, ನಾಳೆ ಸರ್ಕಾರ ವಿಡ್ರಾ ಮಾಡುವಂತಹ ಸಿಚುವೇಶನ್ಗೆ ಏನಾದರೂ ಬಂದುಬಿಟ್ರೆ ಬರ್ಬೋದು. ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಯಾವುದು ಅಸಾಧ್ಯ ಏನಿಲ್ಲ. BJP ಅವರ ಸ್ಲೋಗನ್ ಅದು, ಮೋದಿ ಇದ್ರೆ ಯಾವುದು ಅಸಾಧ್ಯ ಅಲ್ಲ ಅಂತೇಳಿ BJP ಅವರ ಅಧಿಕೃತ ಸ್ಲೋಗನ್ ಆಗಿರೋದ್ರಿಂದಾಗಿ ಚಂದ್ರಬಾಬು ನಾಯ್ಡು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಬಾಬುಗಾರು ನಾಯ್ಡು ಅವರು ಮತ್ತೊಮ್ಮೆ ಮೋದಿ ಅವರನ್ನು ಭೇಟಿ ಮಾಡಿ ನನಗೆ ನೋಡಿ ಇಂಥದ್ದೊಂದು ಐಡಿಯಾ ಮತ್ತೆ ಬಂದಿದೆ, ಇದನ್ನೇ ಮಾಡಿಬಿಡೋಣ ಅಂತೇಳಿ ಹೋದರೆ ಆಗ ಇಂಪ್ಲಿಮೆಂಟ್ ಮಾಡಿದರೂ ಮಾಡ್ಬೋದು. ಕಾರಣ ಈ ಸರ್ಕಾರವನ್ನು ಇದು ಮಾಡಲ್ಲ ಅಂಥೇಳಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಇದೆ, ಯಾವುದು ಅಸಾಧ್ಯ ಅಲ್ಲ ಅಂಥೇಳಿ BJP ಅವರ ಕಲ್ಪನೆ ಆಗಿರೋದ್ರಿಂದ, ಅವರ ಅಭಿಪ್ರಾಯ ಆಗಿರೋದ್ರಿಂದ. ಬಟ್ ಎಕಾನಮಿ, ಭಾರತದ ಅತ್ಯುನ್ನತ ಬ್ಯಾಂಕ್ RBIನ ಡೇಟಾಗಳ ಪ್ರಕಾರ 86% ಮೌಲ್ಯದ ನೋಟುಗಳು ಏನು ಚಲಾವಣೆ ಆಗ್ತಾ ಇದೆ ಈಗ ಭಾರತದ ಆರ್ಥಿಕತೆಯಲ್ಲಿ, ಅದು 500 ರೂಪಾಯಿ ಮುಖಬೆಲೆಯ ನೋಟುಗಳು. ಜೊತೆಗೆ ಯಾವ ಕಾರಣಕ್ಕೋಸ್ಕರ ನಾವು ಎಕಾನಮಿಯನ್ನು ಪ್ರಿಂಟೆಡ್ ಕರೆನ್ಸಿಯ ಬದಲು ಡಿಜಿಟಲ್ ಕರೆನ್ಸಿಯವರೆಗೆ, ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ನ ಮೇಲೇ ಎಲ್ಲವನ್ನ ಮಾಡಬೇಕು ಅಂತೇಳಿ ಏನು ನೋಟು ನಿಷೇಧವನ್ನು ತರಲಾಯಿತು, ಅದೇನು ದೊಡ್ಡ ಮಟ್ಟದ ಸಕ್ಸೀಡ್ ಏನಾಗಿಲ್ಲ. ಕಾರಣ ನೋಟುಗಳ ಪ್ರಮಾಣ ಕಳೆದ 3 ವರ್ಷಗಳಲ್ಲೇ ಜಾಸ್ತಿ ಆಗಿರುವಂಥದ್ದು. ನೀವು 2016ರ ಲೆಕ್ಕಾಚಾರದಿಂದ ಮತ್ತೆ ತೆಗೆದುಕೊಂಡು ಹೋದರೆ ಎಲ್ಲ ಡಬ್ಲಿಂಗ್ ಆಗಿದೆ, ಎಲ್ಲವೂ 2 ಪಟ್ಟು ಜಾಸ್ತಿ ಆಗಿದೆ. ಸೊ ಇದೆಲ್ಲವೂ ಏನು ಅಂತ ಹೇಳಿದ್ರೆ ಜನರನ್ನು ಮಂಗ ಮಾಡುವಂಥ ಕಾರ್ಯಕ್ರಮಗಳು. ಅದರ್ವೈಸ್ ನೋಟು ನಿಷೇಧದ ಯಾವ
ಅನಿವಾರ್ಯತೆಯೂ ಇರಲಿಲ್ಲ, ನೋಟು ನಿಷೇಧದ ಯಾವ ಉದ್ದೇಶವೂ ಇರಲಿಲ್ಲ. ನೀವಿವತ್ತು BJPಯ ಯಾವುದೇ ನಾಯಕನಿಗಾದರೂ ಹೋಗಿ ನೋಟು ನಿಷೇಧದಿಂದ ಸಾಧನೆ ಆಗಿದ್ದು ಏನು ಅಂತ ಕೇಳಿದ್ರೆ ಆ ನಾಯಕರ ಬಳಿ, ಆ ಕಾರ್ಯಕರ್ತರ ಬಳಿ ಉತ್ತರ ಕೊಡಲಿಕ್ಕೆ ಉತ್ತರಗಳೇ ಇಲ್ಲ. ಸೊ ಇದು ನೋಟು ನಿಷೇಧದ ಕತೆ. ಬಟ್ ಚಂದ್ರಬಾಬು ನಾಯ್ಡು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾಸಾ ದೋಸ್ತ್, ಜೊತೆಗೆ ಈಗಿನ ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ NDAಯ ಅತ್ಯಂತ ನಿರ್ಣಾಯಕ ಪಾಲುದಾರ ಪಕ್ಷ, ಆ ಪಕ್ಷದಿಂದಲೇ ಸಜೆಷನ್ ಬಂದಿದೆ ₹500 ನೋಟನ್ನು ರದ್ದು ಮಾಡಿ ಅಂತೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.